ಸರ್ ನಾವು ಮಾಸ್ಟರ್ ಕಡೆಯಿಂದ ಬಂದಿದ್ದೀವಿ. ಸರ್ ನಾನು KM ಸುರೇಶ್ ಅಂತ ಹೇಳಿ ಮೂಲತಃ ದಾವಣಗೆರೆಯವನು ನಾನು. ಸೋಮೇಶ್ವರ ವಿದ್ಯಾಲಯ ಮತ್ತು ಸೋಮೇಶ್ವರ ಸಮೂಹ ಸಂಸ್ಥೆಗಳು, ಸೋಮೇಶ್ವರ ಹಾಸ್ಪಿಟಲ್ಲು ಈ ಥರ ಒಂದು ಸಮೂಹ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿದ್ದೆ, ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಆಗಿದ್ದೆ. ಈ ರೀತಿ ಕಳೆದ 25 ವರ್ಷದಿಂದ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದೀನಿ. ಅದೇ ರೀತಿ ಪಕ್ಷದ ಹಿರಿಯರು ಸಹ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಂಗೆ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ನನ್ನ ಜೊತೆಗಿದ್ದಂಥ ವಸಂತ್ ಅವರು, ಪ್ರದೀಪ್ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಚುನಾವಣೆ ಎದುರಿಸಿ ಭಾರತೀಯ ಜನತಾ ಪಾರ್ಟಿನ ಪದವೀಧರ ಕ್ಷೇತ್ರದಲ್ಲಿ ಗೆಲ್ಲಿಸ್ತೀವಿ. ಪಾರ್ಟಿಯ ಒಂದು ಗೌರವವನ್ನು ಹೆಚ್ಚು ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಸರ್, ಇದು ಆಗ್ನೇಯ ಪದವೀಧರ ಕ್ಷೇತ್ರ ಅಂಥೇಳಿ 5 ಜಿಲ್ಲೆಗಳನ್ನ ಒಳಗೊಂಡಂಥ ಒಂದು ಪದವೀಧರಿಗೆ ಸಂಬಂಧಪಟ್ಟಂಥ ಒಂದು ಚುನಾವಣೆ ನಡೆಯುವಂಥ ಒಂದು ಕ್ಷೇತ್ರ, ವಿಧಾನ ಪರಿಷತ್ತಿನ ಚುನಾವಣೆ. ನಾನು ಮೂಲತಃ ದಾವಣಗೆರೆಯವನು. ದಾವಣಗೆರೆ BJPಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ತೊಗೊಂಡು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಪಕ್ಷ ಕಳೆದ 25 ವರ್ಷಗಳ ಪಕ್ಷದ ಒಂದು ಸೇವೆಯನ್ನು ಗುರುತಿಸಿ ಒಂದು ಅವಕಾಶ ಮಾಡಿಕೊಟ್ಟಿದೆ. ಒಂದು 3-4 ಜನ ಆಸ್ಪಿರೆಂಟ್ಸ್ ಇದ್ವಿ. ನಮ್ಮ ವಸಂತ್ ಕುಮಾರ್ ಅವರು ಹಿರಿಯ ವಕೀಲರು, ಇಲ್ಲಿ ಯುವ ವಕೀಲರು, ಅವರು ಆಸ್ಪಿರೆಂಟ್ ಇದ್ದು ಲೀಗಲ್ ಸೆಲ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಆಸ್ಪಿರೆಂಟ್ ಇದ್ದೆ, ಪ್ರದೀಪ್ ಅವರಿದ್ದರು. ಆ ಥರ ಒಂದು 3-4 ಜನ ಯುವ ಕಾರ್ಯಕರ್ತರೇ ಆಸ್ಪಿರೆಂಟ್ ಇದ್ದರು. ಪಕ್ಷ ಒಂದು ಅವಕಾಶ ನೀಡಿದೆ. ಹಾಗಾಗಿ ಈ ಚುನಾವಣೆಗೆ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಎಲ್ಲ ಪದವೀಧರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ನಾವು ಶಿಕ್ಷಣ ಸಂಸ್ಥೆ ನಡೆಸೋನಾಗಿ ನನಗೆ ಸಂಬಂಧಪಟ್ಟಂಥ ಆಳವಾದ ಒಂದು ಮಾಹಿತಿ ಇದೆ. ನಮ್ಮ ಹಿರಿಯರು ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು, ಅದಕ್ಕೆ ನಮ್ಮ ಕರಂಬಳಿ ಸಂಜೀವಣ್ಣವರು, ಮಲ್ಲಿಕಾರ್ಜುನಯ್ಯನವರು, ಇದರೆಲ್ಲ ನಮ್ಮ ಹಿರಿಯರು ಪ್ರತಿನಿಧಿಸಿದಂಥ ಕ್ಷೇತ್ರ ಇದು. ಕಳೆದ ಬಾರಿ ನಮ್ಮ ಚಿದಾನಂದ ಗೌಡರು ಸ್ಪರ್ಧೆ ಮಾಡಿದರು. ಹಾಗಾಗಿ ಈ ಸಮಸ್ಯೆ ಪದವೀಧರಿಗೆ ಸಂಬಂಧಪಟ್ಟಂಥ ಹೋರಾಟ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಧ್ವನಿ ಆಗಲಿಕ್ಕೆ, ವಿಧಾನ ಪರಿಷತ್ನಲ್ಲಿ ಒಂದು ಧ್ವನಿ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ನಾನೊಂದು ವಿನಂತಿಯನ್ನು ಎಲ್ಲ ಮತದಾರರಿಗೆ ಮಾಡ್ತಾಯಿದ್ದೇನೆ. ಸರ್, ಈಗ ನೀವು ಏನು ವಿನಂತಿ ಕೊಟ್ಟ ತಕ್ಷಣ ನಮ್ಮ BJP ಒಂದು ಪಕ್ಷ ನಿಮ್ಮ ವಿನಂತಿನ ಸ್ವೀಕರಿಸಿ ನಿಮಗೆ ಒಂದು ಸೀಟ್ ನಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲ, ಪಾರ್ಟಿ ನಮ್ಮ ಎಲ್ಲ ಹಿರಿಯರನ್ನ ವಿಶ್ವಾಸ ತಗೊಂಡು ಅವ್ರನ್ನ ಅಪ್ರೋಚ್ ಮಾಡಿದಾಗ ಪಾರ್ಟಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ. ಪರಿವಾರ ಮತ್ತು ಸಂಘಟನೆ ಹಿನ್ನೆಲೆ, ಸಂಘದ ಆಶೀರ್ವಾದದಿಂದ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ ಮಾಡಿಕೊಟ್ಟಿದ್ದ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಪಾರ್ಟಿ ಜೊತೆಗೆ ಪಾರ್ಟಿಯ ಸಂಘಟನೆ ಮತ್ತು ಸಿದ್ಧಾಂತದ ಜೊತೆ ನಾನು ಕೊನೆ ತನಕ ಇರ್ತೀನಿ ಅಂತಕ್ಕಂಥ ಮಾತು. ಸರ್, ಈ ವಿಚಾರದಲ್ಲಿ ಹೇಳ್ಬೇಕಾದ್ರೆ ನಮ್ಮ ಏನು ನಿಮ್ಮ ಪಕ್ಕದಲ್ಲಿದ್ದಾರೆ ವಸಂತ್ ಕುಮಾರ್ ಸರ್, ಅವರು ಕರ್ನಾಟಕದಲ್ಲೇ ಬಹು ಉನ್ನತವಾಗಿರ್ತಕ್ಕಂಥ ಹೆಸರು ಮಾಡಿಕೊಂಡಿದ್ರು BJP ಪಕ್ಷದಲ್ಲಿ, ಕಾನೂನು ಪ್ರಕೋಷ್ಠದಲ್ಲಿ. ಹೀಗಿದ್ದಾಗ ಈಗಾಗಲೇ ಸಿದ್ದರಾಮಯ್ಯ ಮೂಡಾಕಿ ವಿಚಾರ ಆಗ್ಬೋದು ಅಥವಾ ಮತ್ತೊಂದು ವಿಚಾರ ಆಗ್ಬೋದು, ಈ ಒಂದು ವಿಚಾರದಲ್ಲಿ ಬಹಳಷ್ಟು ಹೆಸರು ಮಾಡಿದ್ರು. ಅವರು ಸೀಟ್ ತಪ್ಪಿ ನಿಮ್ಮ ಒಂದು ಅಂಗಳಕ್ಕೆ ಬಿತ್ತು ಅಂದ್ರೆ ಇದ್ರ ಒಂದು ನಿಮ್ಮ ಒಂದು ಶಕ್ತಿ ಬಗ್ಗೆ ಏನು ತಿಳಿಸ್ಕೊಡ್ತೀರಿ ಜನತೆಗೆ? ಇಲ್ಲ, ಅವ್ರು ಸೀಟ್ ತಪ್ಪಿ ಅಂತ ಏನಲ್ಲ, ಅವರು ನಾವು ಪ್ರಕೋಷ್ಠಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಇಬ್ರು ಕಳೆದ 12-13 ವರ್ಷಗಳಿಂದ ಸಂಘಟನೆ ಜೊತೆ ಕೆಲಸ ಮಾಡ್ತಾ ಇರೋಂಥವ್ರು. ವಸಂತ್ ಅವರಾಗಲಿ, ನಾನಾಗಲಿ, ಅಥವಾ ಪ್ರದೀಪ್ ಅವರಾಗಲಿ, ಅಥವಾ ನಮ್ಮ ಪಾರ್ಟಿ ಎಲ್ಲ ಹಿರಿಯರಾಗಲಿ, ನಮ್ಮಲ್ಲಿ ಒಂದು ನಿರ್ಣಯ ಆಗಿತ್ತು, ಪಕ್ಷ ಯಾರಿಗೆ ಅವಕಾಶ ಕೊಡುತ್ತೋ ಅವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ. ಅದೇ BJP ಸಿದ್ಧಾಂತ. ಈ ಭಾಳ ಸರಿ ಸ್ಪರ್ಧಿಗಳು ಮಾಡೋ ಅಂಥವ್ರ ಜೊತೆ ಕೂರೋದು ಭಾಳ ಅಪರೂಪ. ನಮ್ಮಲ್ಲಿ ಹಂಗಿಲ್ಲ. ಚುನಾವಣೆ ಕ್ಯಾಂಡಿಡೇಟ್ ಆಗೋ ತನಕ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಒಂದ್ಸರಿ ಒಬ್ರಿಗೆ ಅವಕಾಶ ಆಯಿತು ಅಂದರೆ ಸಂಘಟನೆ ಯಾರಿಗೆ ತೀರ್ಮಾನ ಮಾಡ್ತಾವೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಆ ಕಾರಣಕ್ಕೆ ಜೊತೆ ಕೂತಿರೋವಂಥವ್ರು. ವಸಂತವ್ರಿಗೂ ಅವಕಾಶಗಳು ಪಕ್ಷ ಸಂಘಟನೆ ಮುಂದಿನ ದಿನಗಳಲ್ಲಿ ಹೆಚ್ಚು ಬರುತ್ತೆ. ಯುವಕರು ಇದ್ದಾರೆ, ನಾನು ಅವರು ಒಂದು ಅಣ್ಣ ತಮ್ಮಕ್ಕಿಂತ ಹೆಚ್ಚೇ ಇದ್ದೀವಿ. ಹಾಗೆ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ನಮ್ಮ ಮಧ್ಯದಲ್ಲಿ ನಿರ್ಧಾರ ಆಗಿತ್ತು. ಪ್ರಯತ್ನ ಒಟ್ಟಿಗೆ ಮಾಡಿದ್ವಿ. ಹಾಗಾಗಿ ಯಾರಿಗೆ ಅವಕಾಶ ಆಗಿದೆ ಅವರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಸರ್, ಈ ವಿಚಾರದಲ್ಲಿ ಕೆಲವರು ಏನು ಸೀಟ್ ಆಕಾಂಕ್ಷಿಯಾಗಿ ಒಂದು ಆಯ್ಕೆ ಆದರೆ ಕೆಲವರು ದೂರ ಸರಿತಾರೆ. ಈ ವಿಚಾರದಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ಬೆನ್ನಲ್ಲಿ ಬಗಿತೀನಿ, ಪಕ್ಷ ಏನು ಒಂದು ಆದೇಶ ಹೊರಡಿಸುತ್ತೆ, ಪಕ್ಷಕ್ಕೆ ಬದಲಾಗಿದೆ ಅಂತ ಹೇಳಿ ನಿಮ್ಮ ಪಕ್ಕನೇ ಇದ್ದಾರೆ ವಸಂತ್ ಕುಮಾರ್ ಸರ್ ಬಗ್ಗೆ ತಾವು ಏನಾಗಲಿಕ್ಕೆ ಇಷ್ಟಪಡ್ತೀರಾ? ಸರ್, ಸಂಘ ಮತ್ತು BJP ಕಲ್ಸೋದು ಇದನ್ನೇ, ಜೊತೆಗಿರ್ಬೇಕು ಅನ್ನೋದನ್ನೇ ಸಂಘ BJP ಕಲ್ತಿರೋಂಥದ್ದು. ನಾವಿಬ್ರು ಆ ಹಿನ್ನೆಲೆಯಿಂದ ಬಂದಿರೋದ್ರಿಂದನೇ ಹಿಂಗಿದೀವಿ. ಅಂದ್ರೆ BJP ಗೆದ್ದೇ ಗೆಲ್ಲಿಸ್ಬೇಕು, ನಮ್ಮ BJP ತೆಗೆ ತಗೊಳ್ಳಬೇಕು ಅಂತ ಹೇಳಿ ನಿಮ್ಮ ಒಂದು ಉದ್ದೇಶ? ಸರ್, ಇದು ಮೂಲತಃ BJP ಕ್ಷೇತ್ರನೇ. ಇದು ಮೂಲತಃ BJP ಕ್ಷೇತ್ರನೇ. ಕಳೆದ 10 ಚುನಾವಣೆಗಳಲ್ಲಿ 8 ಚುನಾವಣೆ BJP ಗೆದ್ದಿರುವಂಥ ಕ್ಷೇತ್ರ ಇದು. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮತ್ತು ತತ್ವ ಸಿದ್ಧಾಂತನೇ ಮುಖ್ಯ ಆಗಿರೋದಕ್ಕೆ ನಾವೆಲ್ಲ ಒಟ್ಟಿಗಿರುವಂಥದ್ದು. ಸರ್, ಈಗಿರುವಾಗ ವಸಂತ್ ಕುಮಾರ್ ಸರ್, ತಾವು ತಮ್ಮ ಪಕ್ಷದ ಅಭ್ಯರ್ಥಿಗೆ ಸ್ವಲ್ಪ ತಮ್ಮ ಉದ್ದೇಶಗಳು. ಈಗ ಆಗ್ನೇಯ ಪದವೀಧರ ಕ್ಷೇತ್ರ ಭಾಳ ಒಂದು ದೊಡ್ಡ ಕ್ಷೇತ್ರ. ಈಗಾಗಲೇ ಈ ಕ್ಷೇತ್ರದಾದ್ಯಂತ ಮಲ್ಲಿಕಾರ್ಜುನಯ್ಯರು ಒಳ್ಳೆಯ ಹೆಸರನ್ನು ಪದವೀಧರ ಕ್ಷೇತ್ರದಲ್ಲಿ ಅನೇಕ ಚುನಾವಣೆಗಳಲ್ಲಿ ಗೆದ್ದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಶಿವಯೋಗಿ ಸ್ವಾಮಿಗಳು ಕೂಡ ಕಳೆದ 2-3 ಸರಿ ಪದವೀಧರ ಕ್ಷೇತ್ರದ MLC ಆಗಿ ಪದವೀಧರರ ಅನೇಕ ಕಷ್ಟಗಳಲ್ಲಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಕ್ಷೇತ್ರ. ಈಗಾಗಲೇ 10 ಚುನಾವಣೆಯಲ್ಲಿ 8 ಬಾರಿ ನಾವು ಈಗಾಗಲೇ BJP ಗೆದ್ದಿರೋಂಥ ಕ್ಷೇತ್ರ. ಈಗ ಕಳೆದ 6 ತಿಂಗಳಿಂದ ನಾವೊಂದು 3-4 ಜನ
ಅಭ್ಯರ್ಥಿಗಳು ಆಗಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡು ಎಲ್ಲ ನೋಂದಣಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ವಿ ಎಲ್ಲ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ. ಈಗಾಗಲೇ ಹತ್ತತ್ರ 2 ಲಕ್ಷ ನೋಂದಣಿ ಆಗಿದೆ ಆಗ್ನೇಯ ಪದವೀಧರ ಕ್ಷೇತ್ರದ ಗ್ರ್ಯಾಜುಯೇಟ್ಸು. ಹಾಗಾಗಿ ದಾವಣಗೆರೆ ಮೂಲದ ಸುರೇಶ್ ಅಣ್ಣವರು ನಿಜಕ್ಕೂ ಕೂಡ ಭಾಳ ಖುಷಿ ಆಗುತ್ತೆ. ಸುರೇಶ್ ಅಣ್ಣವರು ಕಳೆದ 25 ವರ್ಷದಿಂದ ಪಕ್ಷದಲ್ಲಿ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿ ನಾಯಕರಾಗಿ, ABP ಕಾರ್ಯಕರ್ತರಾಗಿ ಪಕ್ಷದ ಜೊತೆಲೇ ಇವತ್ತು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ದಾವಣಗೆರೆಯಲ್ಲಿ ಕಟ್ಟಿದ್ದಾರೆ. ಬಡ ಪ್ರತಿಭಾವಂತ ಮಕ್ಕಳಿಗೆ ಇವತ್ತು ಒಂದು ಜ್ಞಾನ ದಾಸೋಹವನ್ನು ಅವತ್ತು ದಾವಣಗೆರೆಯಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ನೊಂದಂಥ ಹಳ್ಳಿಯಿಂದ ಬರ್ತಕ್ಕಂಥ ಅನೇಕ ಅನಾರೋಗ್ಯ ಪೀಡಿತರಿಗೆ ಇವತ್ತು ಒಂದು ಸಂಸ್ಥೆ ಒಂದು ಆರೋಗ್ಯ ಸಂಸ್ಥೆಯನ್ನು ಸೋಮೇಶ್ವರ ಹಾಸ್ಪಿಟಲ್ನ ಮಾಡಿ ಆರೋಗ್ಯ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸಂಘ ಪರಿವಾರದ ಅನೇಕ ಕಾರ್ಯಕ್ರಮಕ್ಕೆ ಅವರ ಒಂದು ಸಂಸ್ಥೆ ಒಂದು ಕಾರ್ಯಚಟುವಟಿಕೆ ಕೇಂದ್ರ ಆಗಿದೆ. ಆಮೇಲೆ ಒಬ್ಬ ಸೌಮ್ಯವಾದಿ, ಭಾಳ ಕಷ್ಟದಿಂದ ಹೋರಾಟದ ಮೂಲಕ ಇವತ್ತು ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಇಟ್ಕೊಂಡಿದ್ದಾರೆ. ಅಂಥ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವ್ರನ್ನ ಈ ಪದವೀಧರರ ನಿರುದ್ಯೋಗ ಪದವೀಧರರಿಗೆ ಧ್ವನಿ ಆಗಬೇಕು. ಮುಂದಿನ ದಿನಗಳಲ್ಲಿ 5 ಜಿಲ್ಲೆಯಲ್ಲಿ ಎಲ್ಲ ನಿರುದ್ಯೋಗ ಪದವೀಧರರು ಏನಿದ್ದಾರೆ ಅವ್ರು ಯಾರೂ ಕೂಡ ಉದ್ಯೋಗ ಇಲ್ಲ, ಮನೇಲಿ ಕೂರಬಾರ್ದು ಉದ್ಯೋಗ ಇಲ್ಲದೇನೆ, ಅವರೆಲ್ಲರಿಗೂ ಕೂಡ ಒಂದು ಉದ್ಯೋಗ ಕಲ್ಪಿಸ್ತಕ್ಕಂಥ ಕೆಲಸವನ್ನು ಸುರೇಶ್ ಅಣ್ಣ ಮಾಡ್ತಾರೆ. ಈಗಾಗಲೇ ಒಂದು ಸಂಸ್ಥೆ ಕಟ್ಟಿ ನೂರಾರು ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಇಂಥ ಹೆಚ್ಚಿನ ಸೇವೆಯನ್ನು ಮಾಡ್ತಾರೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಪಕ್ಷ ಒಂದು ಅವ್ರ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಇವತ್ತು ಮೊನ್ನೆ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಈಗಾಗಲೇ ಕ್ಯಾಂಡಿಡೇಚರ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಏನು ನಾನು ಆಗ್ಬೋದು, ನಮ್ಮ ಪ್ರದೀಪ್ ಅವರು ಆಗ್ಬೋದು, ನಮ್ಮ ಮಂಜಪ್ಪ ಕಾಕ್ನೂರು ಇರ್ಬೋದು, ವೈ ಎ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಆಸ್ಪಿರೆಂಟ್ ಆಗಿ ಕೆಲಸ ಮಾಡಿದ್ದು. ಪ್ರದೀಪ್ ನಾನು ವಿಶೇಷವಾಗಿ ಮಂಜಣ್ಣವರು ಎನ್ರೋಲ್ಮೆಂಟ್ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ರು. ದಾವಣಗೆರೆ ದುರ್ಗ ಭಾಗದಲ್ಲಿ ಸುರೇಶ್ ಅಣ್ಣರು ಹೆಚ್ಚು ಎನ್ರೋಲ್ಮೆಂಟ್ ಮಾಡಿದರು. ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ನಾನು ಪ್ರದೀಪ್ ಎಲ್ಲ ನೋಂದಣಿ ಮಾಡಿದ್ದು. ನಾವೆಲ್ಲರೂ ಕೂಡ ಒಂದು ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಯಾರಿಗೇ ಕ್ಯಾಂಡಿಡೇಟ್ ಆದರೂ ಕೂಡ ಎಲ್ಲ ಒಟ್ಟಾಗಿ ಸೇರಿ ಆ ಒಂದು ಅಭ್ಯರ್ಥಿ ಆದಂಥ ವ್ಯಕ್ತಿಯನ್ನು BJP ಕ್ಯಾಂಡಿಡೇಟನ್ನು ಗೆಲ್ಲಿಸಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಪಕ್ಷದ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಇರ್ಬೋದು, ನಮ್ಮ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂಥ BL ಸಂತೋಷ್ ಅವರು ಇರ್ಬೋದು, ಈಗ ನಮ್ಮೆಲ್ಲ ಕೋರ್ ಕಮಿಟಿಯ ಸದಸ್ಯರು ಸಾಮೂಹಿಕ ನಿರ್ಣಯ ಮಾಡಿ ನಮ್ಮ ಸುರೇಶ್ ಅಣ್ಣವ್ರಿಗೆ ಇವತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. KM ಸುರೇಶ್ ಅವರು ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಒಂದು ಬೆನ್ನೆಲುಬಾಗಿ ಹಾಗೆ ನಮ್ಮ ಎಲ್ಲ ಪದವೀಧರರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾರೆ ವಿಧಾನ ಪರಿಷತ್ತಲ್ಲಿ ಅನ್ನೋ ವಿಶ್ವಾಸ ಇದೆ. ನನಗೆ ಅಚಲ ವಿಶ್ವಾಸ ಇದೆ ಈ ಕ್ಷೇತ್ರದಲ್ಲಿ ಸುರೇಶ್ ಅಣ್ಣವರು 100ಕ್ಕೆ 100 ಗೆದ್ದು ಬಂದೇ ಬರ್ತಾರೆ. ಇದು BJP ಭದ್ರಕೋಟೆ ಕ್ಷೇತ್ರ. ಆಮೇಲೆ ಎಲ್ಲ ಪದವೀಧರ ನಾವು ಸುತ್ತಾಡಿದಂಥ ಸಂದರ್ಭದಲ್ಲಿ ಈ 5 ಜಿಲ್ಲೆಗಳಲ್ಲಿ ಎಲ್ಲ ಪದವೀಧರರ ಮನಸ್ಸಲ್ಲಿ BJP ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಇವತ್ತು DBSನ್ನು ಕೊಟ್ಟು ಯುವಕರು ನಿರುದ್ಯೋಗಿಗಳಾಗಲಿ ಕಾರಣಕರಾದಂಥ ಈ ಕಾಂಗ್ರೆಸ್ ಸರ್ಕಾರ, ಈ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಅಭ್ಯರ್ಥಿಯನ್ನು ಸೋಲಿಸಬೇಕು, BJP ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಅಚಲ ವಿಶ್ವಾಸ ಪದವೀಧರರಲ್ಲಿದೆ. ಹಂಗಾಗಿ ಸುರೇಶ್ ಅಣ್ಣವ್ರು ಗೆದ್ದೇ ಗೆಲ್ತಾರೆ. ಸುರೇಶ್ ಅಣ್ಣವರಿಗೆ ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ರೀತಿಯ ಏನೂ ಇಲ್ಲದೆ ನಾವು ಸುರೇಶ್ ಅಣ್ಣವ್ರ ಸಂಪೂರ್ಣ ಬೆಂಬಲವನ್ನು ಈ ಸಂದರ್ಭದಲ್ಲಿ ಕೊಡ್ತಿದ್ದೀವಿ. ಅವರು ಇವತ್ತು ನಮ್ಮ ಕಚೇರಿಗೆ ಬಂದಿದ್ದಾರೆ. ಕಲ್ಲೇಶ್ ಅಣ್ಣವರು ನಮ್ಮ BJPಯ ಹಿರಿಯ ಮುಖಂಡರು ದಾವಣಗೆರೆ, ಅವರು ನಮ್ಮ KM ಸುರೇಶ್ ಅವರು ನಮ್ಮ ಕಚೇರಿಗೆ ಬಂದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ವಿನಂತಿ ಮಾಡಿದರೆ, ನಮ್ಮ ಪಕ್ಷದ ಅಧ್ಯಕ್ಷರ ಒಂದು ಸಲಹೆ ಮೇರೆಗೆ ಅವರು ಕೂಡ ನನಗೆ ಫೋನ್ ಮಾಡಿ ಸುರೇಶ್ ಅಣ್ಣವ್ರಿಗೆ ಕ್ಲಿಯರ್ ಮಾಡಿದ್ವಿ, ನೀವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನಗೆ ಮುಂದಿನ ದಿನಗಳಲ್ಲಿ ಪಕ್ಷ ನಮಗೆಲ್ಲರೂ ಕೂಡ ಒಂದು ಒಳ್ಳೆಯ ಅವಕಾಶ ಈಗಾಗಲೇ ನಮಗೆ ಕೊಟ್ಟಿದೆ. ನಾನು ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕನಾಗಿ ಒಂದು ಒಳ್ಳೆಯ ಕೆಲಸ ಮಾಡೋ ಒಂದು ಅವಕಾಶವನ್ನು ನನಗೆ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಈ 5 ಜಿಲ್ಲೆಯಲ್ಲಿ ನಾನಾಗಲಿ, ಪ್ರದೀಪ್ ಅವರಾಗಲಿ, ನಾವೆಲ್ಲರೂ ಹೋರಾಟ ಮಾಡಿ ಸುರೇಶ್ ಅಣ್ಣನ ಗೆಲ್ಲಿಸ್ಕೊಂಬರ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಸರ್ ವಸಂತ್ ಕುಮಾರ್ ಸರ್, ಈಗ ಕಳೆದ ಒಂದು ವಾರದಲ್ಲಿ ನೀವು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಹತ್ರನೂ ಮತ್ತೆ ನಮ್ಮ ಏನು BJP ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ವಕೀಲರು ತಂಡ ಕರ್ಕೊಂಡೋಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಎಲ್ಲರ ಒಂದು ಗಮನ ಸೆಳೆದ್ರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅವಶ್ಯಕತೆ ಇತ್ತಾ ಒಂದು ಹುಟ್ಟುಹಬ್ಬದ ಬಗ್ಗೆ ಏನು ತಿಳಿಸ್ತೀರಾ ಸರ್? ಅಲ್ಲ, ನಮ್ಮ ಧೀಮಂತ ನಾಯಕರು, ರೈತ ನಾಯಕರು, ನಮ್ಮ ಪಕ್ಷದ ಹೆಮ್ಮೆಯ ನಾಯಕರು ಹಿರಿಯರಾದಂಥ BS ಯಡಿಯೂರಪ್ಪ ಅವ್ರದ್ದು 84ನೇ ವರ್ಷದ ಹುಟ್ಟುಹಬ್ಬ ಭಾಳ ವಿಜೃಂಭಣೆಯಿಂದ ಶಿಕಾರಿಪುರದಲ್ಲಿ ನಮ್ಮ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಆಚರಣೆ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರಿಗೆ ಗೌರವ ಕೊಡೋವಂಥದ್ದು, ನಾವು ಯಾವಾಗಲೂ ಕೂಡ ನಮ್ಮ ಲೀಗಲ್ ಸೆಲ್ ನಮ್ಮದೇ ಆದ ಒಂದು ಟೀಮ್ ಇದೆ. ನಾವು ಪ್ರತಿ ಸಲ ವಿಜಯೇಂದ್ರ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ನಮ್ಮ ಪಕ್ಷದ ಯಾವುದೇ ನಾಯಕರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪಕ್ಷದ ಅನೇಕ ಕಾರ್ಯಚಟುವಟಿಕೆ ನಾವು ಗುಂಪಾಗಿ ಹೋಗಿ
ವಿಶ್ ಮಾಡೋ ಅಂಥದ್ದು ಇದ್ದೇ ಇರುತ್ತೆ. ಹಾಗೆಯೇ ನಾವು ಯಡಿಯೂರಪ್ಪವ್ರಿಗೆ ಹೋಗಿ ಅವರ ಬರ್ತ್ಡೇ ವಿಶ್ ಮಾಡಿದ್ವಿ. ಅದೊಂದು ನಮ್ಮ ಒಂದು ಹೆಮ್ಮೆಯ ವಿಚಾರ. ನಮ್ಮ ನಾಯಕರಿಗೆ 84 ವರ್ಷ ಆದರೂ ಇವತ್ತು ಪಕ್ಷಕ್ಕೆ ದುಡಿತಾ ಇದ್ದಾರೆ. ಅವ್ರಿಗೊಂದು ಗೌರವಿಸ್ತಕ್ಕಂಥದ್ದು, ಅವರ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ನಾವು ಕಾರ್ಯಕರ್ತರಾಗಿ ನಾವೆಲ್ಲರೂ ಮಾಡಿದ್ವಿ. ಸರ್, ಇದ್ದಾಗ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ದೊಡ್ಡ ಬದಲಾವಣೆ ತರಬಹುದು ಅಂತೇಳಿ ಸುಮಾರು ತಿಂಗಳ ಕಾಲ ತಾವು ವಕೀಲ ಕೆಲಸನ ಬದಿಗೊತ್ತಿ ಏನು ನಿಮ್ಮ ಕಚೇರಿನಲ್ಲಿ ಇರ್ತಕ್ಕಂಥ ಧನಂಜಯವರ್ ಆಗ್ಬೋದು ಮತ್ತೆ ಮೇಡಮ್ ಆಗ್ಬೋದು ಅವ್ರನ್ನೇ ನಿಮ್ಮ ಕೇಸೆಲ್ಲ ಕೊಟ್ಟು ದಿನನಿತ್ಯ ಈ ಒಂದು ಪ್ರಸಾದದಲ್ಲಿ ತೊಡಗಿರ್ತಾ ಆಗದಲ್ಲಿ ಒಂದು ಹೆಸರು ಮಾಡ್ಬೇಕು ಅಂತ ಹೊಟ್ರಿ. ಈ ವಿಚಾರದಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ಹೆಸರು ಮಾಡಬೇಕು ಅಂತ ಹೊರಟಿದ್ದು ನಿಜ, ಹೆಸರು ಇದೆ, ಇಲ್ಲ ಅಂತೇನಿಲ್ಲ. 5 ಜಿಲ್ಲೆಯಲ್ಲಿ ಹೆಸರಿದೆ. ನೋಡಿ, ಯಾವಾಗಲೂ ಒಂದು ತಿಳ್ಕೊಳ್ಳಿ ವಿಘ್ನೇಶ್ವರೇ, ಒಬ್ಬ ವ್ಯಕ್ತಿ ಜನನಾಯಕನಾಗೋದು ಇಂಪಾರ್ಟೆಂಟು. ಇಲ್ಲಿ MLA ಆಗೋದು MLC ಆಗೋದು ಇಂಪಾರ್ಟೆಂಟ್ ಅಲ್ಲ. ಹಂಗಾಗಿ ನಾನು ಪದವೀಧರರ ಮನಸ್ಸಲ್ಲಿದ್ದೀನಿ. ಅವ್ರ ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, ಇನ್ನು ಮುಂದಿನ ದಿನಗಳಲ್ಲೂ ಕೆಲಸ ಮಾಡ್ತೀನಿ. ಪಕ್ಷ ಒಂದು ಹಿರಿಯರು ತೀರ್ಮಾನ ಮಾಡಿದಾಗ ಅದಕ್ಕೆ ಗೌರವಿಸಿ ನಾವು ಸಹಕಾರ ಕೊಡೋ ಅಂಥದ್ದು. ಇದೆಲ್ಲದಕ್ಕಿಂತ ಮೇಲೆ ಸುರೇಶ್ ಅಣ್ಣವರು ಅವರು ಕೂಡ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಒಂದು ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಕಳೆದ 2020 ಪದವೀಧರಕ್ಕೆ ಅವರು ಟಿಕೆಟ್ ಕೇಳಿದ್ರು. ಈಗಲೂ ಕೇಳಿದ್ದಾರೆ. ಪಕ್ಷ ಗುರುತಿಸಿ ಅವ್ರ ಹಿರಿತನಕ್ಕೆ ಪಕ್ಷದ ಸೇವೆಯನ್ನು ನೋಡಿ ಅವ್ರಿಗೆ ಅವಕಾಶ ಕೊಟ್ಟಿದೆ. ಅವ್ರು ಕೆಲಸ ಮಾಡೋ ಅಂಥದ್ದೆಲ್ಲ ನಮ್ಮೆಲ್ಲರ ಕರ್ತವ್ಯ. ಹಂಗಾಗಿ ನಾವು ಕೆಲಸ ಮಾಡೋ ಅಂಥದ್ದಷ್ಟೇ. ಹಂಗಾಗಿ ಇಲ್ಲಿ ನಾವೆಲ್ಲರೂ ಕೂಡ ಏನೋ MLC ಆಗಬೇಕು ಅನ್ನೋದಲ್ಲ, ಇಲ್ಲಿ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ನಾವು ಈ 5 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪದವೀಧರರ ಧ್ವನಿಯಾಗಿ ಕೆಲಸ ಮಾಡೋದಷ್ಟೇ ಇಂಪಾರ್ಟೆಂಟು. ಹಂಗಾಗಿ ಸುರೇಶ್ ಅಣ್ಣರ ಪರ ನಾವು ಇದೀವಿ. ತಾವು ವಸಂತ್ ಕುಮಾರ್ ಆಫೀಸ್ ಕಚೇರಿ ಬಂದಿದ್ದೀರಾ, ನಮ್ಮ ಬಿಜೆಪಿ ಒಂದು ಅಧ್ಯಕ್ಷ ಕರ್ಕೊಂಡು ಏನ್ ಸರ್ ಏನೆಲ್ಲ ಇಷ್ಟಪಡ್ತೀರಾ? ವಸಂತ್ ಕುಮಾರ್ ಮೂಲತಃ ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು. ಅವರು ನಮ್ಮ ABVPಯ ಪ್ರಚಾರಕರಾಗಿ ನಮ್ಮ ಯೌವನ ದಿನಗಳನ್ನು ಸಂಘಟನೆಗೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವರು ಅವರ ಕೆಲಸಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನು ಮತ್ತು ಏನು ನೇಮಕಾತಿಯಲ್ಲಿ ಇವೆಲ್ಲ ಯೋಚನೆ ಮಾಡುವಂಥ ಸ್ಥಿತಿ ಇದೆ. ಆ ಮೂಲಕ ಸುರೇಶ್ ಅವರು ಮೂಲತಃ ದಾವಣಗೆರೆಯಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿರೋದು, ಅವರಿಗೆ ಸೀಟ್ ಕೊಟ್ಟಿರೋದು ಸಹಿತ ವಸಂತ್ ಕುಮಾರ್ ಅವ್ರಿಗೂ ಖುಷಿ ಇದೆ. ನಮ್ಮ ತುಮಕೂರಿನ ಪ್ರದೀಪ್ ಅವ್ರಿಗೂ ಖುಷಿ ಇದೆ. ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ. ಸರ್, ಈಗಿದ್ದಾಗ ಇವತ್ತೇನು ನಮ್ಮ ವಕೀಲ ವಸಂತ್ ಕುಮಾರ್ ಸರ್ ಆಫೀಸ್ ಬಂದಿದ್ದೀರಾ, ವಸಂತ್ ಕುಮಾರ್ ತಂಡವು ನಮ್ಮ ಸುರೇಶ್ ಸರ್ಗೆ ಸನ್ಮಾನ ಮಾಡಿ ಒಂದು ಜೊತೆ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಈ ಹಂತದಲ್ಲಿ ತಮ್ಮ ಏನು ಹೇಳಕ್ಕೆ ಇಷ್ಟಪಡ್ತಾರೆ ವಸಂತ್ ಕುಮಾರ್ ಸರ್ಗೆ? ವಸಂತ್ ಕುಮಾರ್ ಅವರು ಈಗಾಗಲೇ ಏನು 1 ವರ್ಷದ ಇಡೀ ಓಡಾಡಿದ್ದಾರೆ. ಅವರೆಲ್ಲ ತಂಡದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಪರವಾಗಿರುವಂಥವ್ರು, ಪರಿವಾರ ಸಂಘಟನೆಯಲ್ಲಿ ಕೆಲಸ ಮಾಡೋರು. ಅವರೆಲ್ಲರೂ ಸಹಿತ ವಸಂತ್ ಕುಮಾರ್ ಅವರು ಸುರೇಶ್ ಅವರಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ಸುರೇಶ್ ಅವರಿಗೆ ಗೆಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಮುಖ್ಯವಾಗಿ ನಿರುದ್ಯೋಗ ಒಂದು ಬಹಳ ಸಮಸ್ಯೆ ಇದೆ. ಬಟ್ ಯಾವ ಥರ ತಾವು ಅದನ್ನು ಸಮಸ್ಯೆಯನ್ನು ಇದು ಮಾಡ್ತೀರಾ ಸರ್? ಅದು ಒಂದು ಕನಸಾಗಿದೆ. ಕನಸಲ್ಲಿ ವಸಂತ್ ಅವ್ರ ಕನಸು ಏನಿದಿಲ್ಲ ಅದನ್ನ ನಾವು ಈಡೇರಿಸೋ ಪ್ರಯತ್ನ ಮಾಡ್ತೀವಿ ಇಬ್ರು ಸೇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.